ಹಾಗಂತ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀನು ಪ್ರೀತಿಸಿ ಮದುವೆ ಆಗಿದ್ಯಾ, ಆದ್ರೆ ನಿನ್ ಮದುವೆ ಹೇಗಾಗ್ಬೇಕಿತ್ತೋ ಹಾಗಾಗಿದೆ. 4 ಜನರ ಮಧ್ಯದಲ್ಲಿ ದೊಡ್ಡವರ ಆಶೀರ್ವಾದದಿಂದ ಯಾರಿಗೂ ನೋವು ಆಗದೆ ಇರೋ ಹಾಗೆ. ಆದ್ರೆ ಇವ್ರ ವಿಷಯದಲ್ಲಿ ಹಾಗಾಗ್ತಿಲ್ವಲ್ಲ, ಮತ್ತಿಂಥ ಕೆಲಸನ ಯಾಕೆ ಮಾಡ್ಬೇಕು? ಯಾವ ಪುರುಷಾರ್ಥಕ್ಕೋಸ್ಕರ? ಈ ರೀತಿ ಮದುವೆ ಆಗಿ ಅವ್ರು ಏನ್ ತಾನೇ ಸಾಧಿಸ್ತಾರೆ? ಅವ್ರ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳು? ಜೀವ, ನಿನಗೆ ಅಪ್ಪಿ ನೋವು ಅಷ್ಟೇ ಕಾಣ್ತಿರೋದು. ಅಪ್ಪ ಸಂಕಟ, ಅಪ್ಪ ನೋವು ನಿನಗೆ ಕಾಣಿಸ್ತಿಲ್ವಾ? ಮೊದ್ಲೇ ಅವ್ರಿಗೆ ಆರೋಗ್ಯ ಸರಿಗಿಲ್ಲ. ಈ ವಯಸ್ಸಲ್ಲಿ ಅವ್ರು ಕೊರ್ಗೋ ತರ ಆಗ್ಬಾರ್ದಲ್ವಾ? ಹಾಗೇನಾದ್ರೂ ಆದ್ರೆ ಅಮ್ಮ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಅವ್ರನ್ನ ಹಾಗೆ ನೋಡಿ ನೀನ್ ಆರಾಮಾಗಿರಕ್ಕಾಗತ್ತೇನೋ? ಇದ್ಯಾವುದು ನಿನ್ ತಲೆಗೆ ಬರ್ಲಿಲ್ವೇನೋ? ಅಲ್ಲ ಕಣೋ, ತಿಳುವಳಿಕೆ ಹೇಳೋ ಸ್ಥಾನದಲ್ಲಿದ್ದು ನೀನ್ ಯಾಕೋ ಇಂಥ ತಪ್ಪು ಮಾಡ್ತಿದ್ಯಾ? ಜೀವ, ಅಪ್ಪನ ನಂತರ ನೀನೆ ಆ ಜವಾಬ್ದಾರಿ ನಿನಗಿರ್ಬೇಕು. ಅದನ್ನ ಹೇಗೋ ಮರಿತಿದ್ಯಾ? ಈ ರೀತಿ ಕದ್ದು ಮುಚ್ಚಿ ಮದ್ವೆ ಆದ್ರೆ ನಾಳೆ ದಿನ ಎಲ್ಲ ಸಂಬಂಧಗಳು ಸತ್ತೋಗುತ್ತೆ. ಲೈಫ್ ಲಾಂಗ್ ನಾವ್ ಎಷ್ಟೇ ಸರಿ ಮಾಡ್ಬೇಕು ಅನ್ಕೋತೀವೋ, ಇಲ್ಲ ಅದಕ್ಕೆ ತೇಪೆ ಹಚ್ತೀವಿ ಅನ್ಕೊಂಡ್ರು ಯಾವುದು ಸರಿ ಹೋಗಲ್ಲ, ಯಾವುದು ಮುಂಚಿನ ತರ ಉಳಿಯಲ್ಲ ಜೀವ. ಅಂಡ್ ಅದಕ್ಕೆಲ್ಲ ಕಾರಣ ನೀನಾಗಿರ್ತೀಯ. ಯಾಕಂದ್ರೆ ನೀನೇ ಮುಂದೆ ನಿಂತು ಈ ಮಹಾನ್ ಕಾರ್ಯನ ಮಾಡಿಸ್ತಿದ್ಯಲ್ಲ, ಅದಕ್ಕೆ ಮುಂದೆ ಏನೇ ಆದ್ರೂ ಅದಕ್ಕೆ ಹೊಣೆ ನೀನೇ ಆಗಿರ್ತೀಯ ಜೀವ. ಅದು ನಿನಗೆ ಗೊತ್ತಿರಲಿ. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಇನ್ ಮುಂದೆ ನಿನ್ನಿಷ್ಟ. ದೇವ್ರು ನಿನಗೂ ಬುದ್ಧಿ ಕೊಟ್ಟಿದ್ದಾನೆ. ಹೇಗೆ ತೋಚುತ್ತೆ ಹಾಗೆ ಮಾಡು. ತಂದೆಗೆ ಜವಾಬ್ದಾರಿಯಾಗಿರೋ ಮಗನಾಗಿ ನಡ್ಕೋತೀಯೋ ಅಥವಾ ದುಡುಕಿ ನಿರ್ಧಾರ ತಗೊಂಡಿರೋ ತಂಗಿಗೆ ಅಣ್ಣನಾಗಿ ನಡ್ಕೋತೀಯೋ ನಿನಗೆ ಬಿಟ್ಟಿತ್ತು. ಯಾವ್ದು ಜಾಸ್ತಿ ತೂಗುತ್ತೆ ಅನ್ನೋದು ನೀನು ಡಿಸೈಡ್ ಮಾಡು ಜೀವ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಜೀವ. ನೀನು ಯಾವ ತಪ್ಪು ಹೆಜ್ಜೆ ತಗೊಳ್ಳಲ್ಲ ಅಂತ. ಅಪ್ಪನ ನೆಮ್ಮದಿ, ಆ ಮನೆ ಮರ್ಯಾದೆ ನಿನ್ನ ಕೈಯಲ್ಲಿ ಒಪ್ಪಿಸಿ ಹೋಗ್ತಿದ್ದೀನಿ. ಏನ್ ಮಾಡ್ತೀಯ ಅಂತ ಭಾವ ಅಲ್ಲೇ ಬನ್ನಿ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ಭಾವ, ಹಾರ ತಂದಿಲ್ಲ ಅಂತ ತಲೆಗೆಡ್ಸ್ಕೊತಾ ಇದ್ದೀರಾ? ಭಾವ, ಫಸ್ಟ್ ಮದ್ವೆ ಆಗೋದು ಇಂಪಾರ್ಟೆಂಟು. ಹಾರ ಆಮೇಲೆ ಬೇಕಾದ್ರೆ ಹಾಕೋಬೋದಲ್ಲ. ಪಾರ್ಥ, ಸಾರಿ, ಒಂದ್ ಸಣ್ಣ ಜೋಕ್ ಹೇಳೋದನಪ್ಪ ಅಷ್ಟೇ. ಅಣ್ಣ, ನಾವಿಬ್ರು ಬಂದಾಯ್ತಲ್ಲ, ಬನ್ನಿ ಹೋಗೋಣ. ಇಲ್ಲ ಅಪ್ಪಿ, ನನ್ನ ನಿರ್ಧಾರ ನಾನು ಚೇಂಜ್ ಮಾಡಿದ್ದೀನಿ. ಈ ಮದುವೆ ಈ ರೀತಿ ನಡಿಬಾರ್ದು. ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇದೇನಣ್ಣ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಗೆ ಹೇಳ್ತಾ ಇದೀಯಾ? ಹಾ ಅಪ್ಪಿ, ಲಾಸ್ಟ್ ಮೂಮೆಂಟ್ ತನಕನೂ ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಇದ್ರ ಮುಂದಿನ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆದ್ರೆ ನನಗೆ ಈಗ ರಿಯಲೈಸ್ ಆಗಿದೆ. ಅದಕ್ಕೆ ನಾನು ಇದರಿಂದ ಬ್ಯಾಕ್ಔಟ್ ಆಗ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಪ್ಪಿ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಯಾರು ನೆಮ್ಮದಿಯಾಗಿರಲ್ಲ. ಈ ಮದುವೆ ನಿಮ್ಮಿಬ್ರನ್ನೂ ಹತ್ರ ಮಾಡುತ್ತೆ, ಆದರೆ ಸುತ್ತಮುತ್ತ ಇರೋರೆಲ್ಲರನ್ನೂ ದೂರ ಮಾಡುತ್ತೆ. ಇದು ನನಗೀಗ ಅರ್ಥ ಆಗಿದೆ. ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಪ್ಪಿ ಬಾ, ಮನೆಗೆ ಹೋಗೋಣ. ಅಣ್ಣ, ಏನ್ ಹೇಳ್ತಿದ್ಯಾ ಅಣ್ಣ ನೀನು? ನಾವಿಬ್ರಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ನೀನು ಈ ರೀತಿ ಮಾಡ್ತಿದ್ಯಲ್ಲ. ಆದ್ರೆ ನೀನ್ ಈ ರೀತಿ ಮಾಡ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ನಿನ್ನ ತುಂಬಾ ನಂಬಿದ್ದೆ ಅಣ್ಣ. ಅಪ್ಪಿ, ಇದ್ಯಾವುದು ಪ್ರೀ ಪ್ಲಾನ್ಡ್ ಅಲ್ಲ. ನಿಮ್ ಮದುವೆ ಮಾಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಮುಂದಾಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದೆ. ಈ ಮದುವೆ ಆದ್ರೆ ಯಾರು ಸಂತೋಷವಾಗಿರಲ್ಲ ಅಪ್ಪಿ. ನೀವು ಕೂಡ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಎಲ್ಲರೂ ಸಫರ್ ಆಗೋಕ್ಕಿಂತ ಇದನ್ನ ಇಲ್ಲಿಗೆ ಡ್ರಾಪ್ ಮಾಡೋದು ಒಳ್ಳೇದಲ್ವಾ? ಅಣ್ಣ ಪ್ಲೀಸ್
ಪ್ಲೀಸ್ ಅಣ್ಣ ಹಾಗೆಲ್ಲ ಹೇಳ್ಬೇಡ. ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಅಪ್ಪಿ ನನ್ನ ಕನ್ಸರ್ನ ಅರ್ಥ ಮಾಡ್ಕೊ. ನಾವು ತಪ್ಪು ಮಾಡಕ್ ಹೊರಟಿದೀವಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನಣ್ಣ ತಪ್ಪು? ಹಾಗೆಲ್ಲ ಏನೂ ಆಗಲ್ಲ, ಪ್ಲೀಸ್. ಇಲ್ಲ ಅಪ್ಪಿ, ಐ ಆಮ್ ಸಾರಿ ಜೀವ. ಆ್ಯಕ್ಚುಲಿ ಅಪೇಕ್ಷಾ ಮತ್ತೆ ಪಾರ್ಥಣ್ಣನ ಮದುವೆ ಮಾಡೋ ಯೋಚನೆನಲ್ಲಿದೆಯಾ ಅಂತ ನಾನೇ ಭೂಮಿಕಾತ್ಗೆ ಕಾಲ್ ಮಾಡಿ ಹೇಳಿದ್ದು. ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಟೆನ್ಷನಲ್ಲಿ ಅವ್ರಿಗೆ ಕಾಲ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಜೀವ. ಇಟ್ಸ್ ಓಕೆ ಮಹಿ, ನೀನು ಹಾಗೆ ಮಾಡಿದ್ದು ಒಳ್ಳೇದಾಯ್ತು. ಅಂದರೆ ನಾನು ಹೀಗೆ ಮಾಡಿದ್ದಕ್ಕೆ ನಿಂಗೆ ಬೇಜಾರಾಗಿಲ್ವಾ? ಖಂಡಿತ ಇಲ್ಲ ಮಹಿ, ನೀನು ಹಾಗೆ ಮಾಡಿದ್ದು ಒಳ್ಳೇದಾಯ್ತು ಅಂತಂದಲ್ಲ. ನೀನು ಹಾಗೆ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಸಮಸ್ಯೆನೇ ಆಗೋಗ್ತಿತ್ತು. ಹೀಗೆ ಯೋಚನೆ ಮಾಡಿದ್ರೆ ಅನಿಸ್ತಿದೆ ನಾನು ದುಡುಕಿ ನಿರ್ಧಾರ ತಗೊಂಡ್ಬಿಟ್ಟೆ ಅಂತ. ಆ್ಯಕ್ಚುಲಿ ನೀನಲ್ಲ, ನಾನು ನಿನಗೆ ಸಾರಿ ಕೇಳಬೇಕು. ನಾನು ಆ ರೀತಿ ಯೋಚನೆ ಮಾಡಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ ಮಹಿ, ನಾನು ನಿನ್ನ ಮಾತು ಕೇಳಬೇಕಿತ್ತು. ಇಟ್ಸ್ ಓಕೆ ಜೀವ. ಒಬ್ಬ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡಬೇಕಿತ್ತು ಅದನ್ನೇ ಮಾಡಿದ್ಯಾ. ಬಟ್ ಇಲ್ಲಿ ಸಿಚುವೇಶನ್ ಸರಿ ಇಲ್ಲ ಅಲ್ವಾ? ಮಾವ ಒಬ್ಬರು ಈ ಮದುವೆಗೆ ಒಪ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲದೆ ಈ ಮದುವೆ ನಡೆದೋಗುತ್ತೆ. ಒಂದು ಕೆಲಸ ಮಾಡು, ನೀನೇ ಮಾವನ ಹತ್ರ ಒಂದ್ಸಲ ಮಾತಾಡು. ಬಟ್ ನೀನೇ ಯಾವ ಡಿಸಿಷನ್ನು ತಗೋಬೇಡ. ನಮ್ಮಿಂದ ಮಾವನಿಗೇನು ಹರ್ಟ್ ಆಗದೆ ಇರಲಿ ಅನ್ನೋದಷ್ಟೇ ನನ್ನ ಕನಸನ್ನು. ಇದೆಲ್ಲ ಎಷ್ಟು ಕಷ್ಟ ಅಲ್ವಾ ಮಹಿ? ನಾವು ಅನ್ಕೊಂಡಾಗ ಯಾವುದೂ ಆಗಲ್ಲ.